ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಾಗರಬಾವಿನಲ್ಲಿದ್ದೀವಿ. ನಾಗರಬಾವಿ ಮೇನ್ ರೋಡ್, 80 ಫೀಟ್ ಮೇನ್ ರೋಡು. ಸೊ ಇನ್ನೂ ಎಕ್ಸಾಕ್ಟ್ ಹೇಳಬೇಕು ಅಂದರೆ ಚಂದ್ರ ಲೇಔಟು ಬ್ಯಾಂಕ್ ಆಫ್ ಬರೋಡ ಇದೆಯಲ್ಲ ಅದರ ಹತ್ರನೇ ಪಳ್ಕಾರ್ ಕಿಚನ್ ಅಂತ ಒಂದು ರೆಸ್ಟೋರೆಂಟು. ಸೊ ಇಲ್ಲಿ ಯುನೀಕ್ ಆದ ಡಿಶಸ್ ಸಿಗುತ್ತೆ, ಅಂದರೆ ರೀಸನಬಲ್ ಪ್ರೈಸ್ಗೆ. ಏನೇನು ಗೊತ್ತಾ, ಚಿಕನ್ ಡೋನೆಟ್, ಚಿಕನ್ ಸಮೋಸ, ಆಮೇಲೆ ಕೀಮಾ ದೋಸೆ, ಮಟನ್ ಕೀಮಾ ದೋಸೆ, ಚಿಕನ್ ಕೀಮಾ ದೋಸೆ, ಆಮೇಲೆ ಇಡ್ಲಿ, ಅದರಲ್ಲಿ ಕೀಮಾ ಸ್ಟಫ್ಡು, ಈ ಥರ ಏನೇನೋ ಡಿಫ್ರೆಂಟ್ ಆದ ವೆರೈಟೀಸ್ ಆದ ಡಿಶಸ್ ಸಿಗುತ್ತೆ, ನಾನ್ ವೆಜ್ಜು. ಅದ್ರ ಜೊತೆಗೆ ಕಾಂಬೋಸ್ ಎಲ್ಲನೂ ಇದೆ ಅಂತ ಕೇಳ್ಪಟ್ವಿ. ಸೊ ಒನ್ ಆಫ್ ದ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಸಜೆಸ್ಟ್ ಮಾಡಿದ ಜಾಗ. ಸೊ ಈ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ನೀವು ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ಇವಾಗ ಸಂಜೆ ಬಂದಿರೋದ್ರಿಂದ ಅವೆಲ್ಲನೂ ಟ್ರೈ ಮಾಡೋಣ. ಸೊ ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಇದೆ 8 ಗಂಟೆಗೆ. ಸೊ 8 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. ಮತ್ತು 5:30 ಮತ್ತೆ ಸ್ಟಾರ್ಟ್ ಆಗುತ್ತೆ. ನಾವು 5:30, 6 ಗಂಟೆಗೆ ಬಂದಾಗ ನಿಮಗೆ ಸ್ನ್ಯಾಕ್ಸು, ನಾನು ಹೇಳಿದ ಡಿಶಸ್ಸು ಇವೆಲ್ಲ ಸಿಗುತ್ತೆ. ಸೊ ಈಗ ಲೇಟ್ ಮಾಡಿದ್ರೆ ಹೋಗ್ಬಿಡೋಣ ಬನ್ನಿ. ಸೊ ನಮ್ಮ ಸ್ಟಾರ್ಟಿಂಗ್ ಆರ್ಡರ್ ಬಂದಿದೆ. ಸೊ ಸಂಜೆ ಹೊತ್ತು ಬಂದಾಗ ಸ್ನ್ಯಾಕ್ಸ್ ಸಿಗುತ್ತೆ. ಸ್ನ್ಯಾಕ್ಸಲ್ಲಿ ಏನೇನು ತರಿಸಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಮೊದಲನೇದು ಸಮೋಸ ಸಿಗುತ್ತೆ, ಅದು ಚಿಕನ್ ಕೈಮಾ ಸಮೋಸ. ಸೊ ಒಂದು ಪ್ಲೇಟ್ಗೆ 2 ಪೀಸ್ ಬರುತ್ತೆ, ಸಾಸ್ ಜೊತೆಗೆ ಕೊಡ್ತಾರೆ. ಅದಾದಮೇಲೆ ಚಿಕನ್ ಕೈಮಾದಲ್ಲಿ ವಡೆ ಕೂಡ ಸಿಗುತ್ತೆ, ಚಿಕನ್ ಕೈಮಾ ವಡೆ, ಅದು ಕೂಡ ತರಿಸಿದ್ದೀವಿ. ಚಟ್ನಿ ಜೊತೆಗೆ ಕೊಡ್ತಾರೆ, 4 ಪೀಸ್ ಬರುತ್ತೆ ಅದರಲ್ಲಿ. ಆಮೇಲೆ ಮತ್ತೆ ಚಿಕನ್ನಲ್ಲಿ ಡೋನೆಟ್ ಸಿಗುತ್ತೆ, ಚಿಕನ್ ಡೋನೆಟ್, ಚಿಕನ್ನ ಕೈಮಾ, ಅದನ್ನು ಕೈಮಾನಲ್ಲಿ ಡೋನೆಟ್ ಶೇಪ್ನಲ್ಲಿ ಚಿಕನ್ನ ಡೀಪ್ ಫ್ರೈ ಮಾಡಿ ಕೊಡ್ತಾರೆ. ಡೋನೆಟ್ ಅಂದರೆ ನಾರ್ಮಲ್ ಬನ್ನೊಳಗೆ ಸ್ಟಫ್ ಮಾಡ್ಕೊಡಲ್ಲ, ಆ ಚಿಕನ್ ಕೀಮಾ ಇರ್ತಲ್ಲ ಅದನ್ನು ಡೋನೆಟ್ ಶೇಪ್ನಲ್ಲಿ ಮಾಡಿ ಕೊಡ್ತಾರೆ. ಅದನ್ನು 4 ಪೀಸ್ ಬರುತ್ತೆ. ಇವಾಗ 1 ಪೀಸ್ ಮಿಸ್ ಆಗಿದೆ, ಇಲ್ಲಿ ನಮ್ಮ ಕ್ಯಾಮ್ರಾಮನ್ ಅವರು ಗುಳುಮ್ ಮಾಡಿಬಿಟ್ರು. ಅದಾದಮೇಲೆ ಮೊಟ್ಟೆನಲ್ಲಿ ಎಗ್ ಪಡ್ಡು ಸಿಗುತ್ತೆ. ಸೊ ಎಗ್ ಪಡ್ಡುನ ತರಿಸಿದ್ದೀವಿ, ಅದು ಕೂಡ ಅದರಲ್ಲಿ 6 ಪೀಸ್ ಬರುತ್ತೆ. ಆಮೇಲೆ ಅದಕ್ಕೆಲ್ಲನೂ ಟೊಮೆಟೊ ಸಾಸನ್ನ ಕೊಡ್ತಾರೆ ನೆಂಚ್ಕೊಳಕ್ಕೆ. ಅದಾದಮೇಲೆ ನೆಕ್ಸ್ಟು ದೋಸೆಗಳು ಸಿಗುತ್ತೆ, ಅದು ಕೂಡ ಕೈಮಾ ದೋಸೆ, ಮಟನ್ ಕೈಮಾ ದೋಸೆ ಸಿಗುತ್ತೆ, ಮತ್ತು ಚಿಕನ್ ಕೈಮಾ ದೋಸೆ ಕೂಡ ಸಿಗುತ್ತೆ. ಎರಡೂ ತರಿಸಿದ್ದೀವಿ. ಎರಡೂ ಮಸಾಲೆ ಡಿಫ್ರೆಂಟ್ ಆಗಿದೆ ನೋಡೋದಕ್ಕೆ. ಕಲರಲ್ಲಿ ಇದೊಂದು ಸ್ವಲ್ಪ ಗ್ರೀನಿಶ್ ಕಲರ್ ಇದೆ ಮಟನ್ನು, ಒಂದು ಸ್ವಲ್ಪ ಯೆಲ್ಲೋಯಿಶ್ ಇದೆ ಚಿಕನ್ನು. ಸೊ ಅದರಲ್ಲಿ ಟೇಸ್ಟಲ್ಲೂ ಡಿಫ್ರೆನ್ಸ್ ಇರುತ್ತೆ, ಮಸಾಲೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೂ ಚಟ್ನಿ ಕೊಟ್ಟಿರ್ತಾರೆ. ಈಗ ಇದನ್ನು ಶುರು ಮಾಡೋಣ ಒಂದು ಕಡೆಯಿಂದ. ಮೊದಲನೇದು ಫಸ್ಟು ಸಮೋಸ ತಿನ್ಬಿಡೋಣ. ಚಿಕನ್ ಕೈಮಾ ಸಮೋಸ 2 ಪೀಸ್ ಬರುತ್ತೆ. ಸೊ ಇದು ಈರುಳ್ಳಿ ಸಮೋಸ ಬರುತ್ತಲ್ಲ, ಸೊ ಆ ಥರ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. ಆ ಥರ ಕ್ರಿಸ್ಪಿಯಾಗೆ, ತೆಳುಗೆ, ಫುಲ್ ಫ್ಲೇಕಿ ಆಗಿರುತ್ತೆ. ಒಳಗಡೆ ಫುಲ್ಲು ಚಿಕನ್ನು ಸ್ಟಫ್ ಆಗಿರುತ್ತೆ. ಅದು ಕೀಮಾ ಪೀಸಸ್ಸು ಕಾಣಿಸುತ್ತೆ, ಸ್ವಲ್ಪ ದಪ್ಪನೇ ಇರುತ್ತೆ, ಫುಲ್ಲು ರುಬ್ಬಿಟ್ಟಿರಲ್ಲ. ಕೀಮಾ ಓಡಿಸ್ತಾರಲ್ಲ ದಪ್ಪ ಪೀಸಸ್ಗಳು ಅದರಲ್ಲಿ ಇರುತ್ತೆ. ಆ ಥರ ಇದ್ರೇ ತಿನ್ಬೇಕಾದ್ರೆ ಮಜಾನೇ ಮಾಂಸ ತಿಂತಾಯಿದ್ದೀವಿ ಅಂತ ಅನಿಸುತ್ತೆ. ಆಮೇಲೆ ಈರುಳ್ಳಿ ಎಲ್ಲನೂ ಇದೆ. ಚಿಯರ್ಸ್. ಸಿಂಪಲ್ ಆಗಿದೆ, ಜಾಸ್ತಿ ಮಸಾಲೆ ಮಕ್ಕಳು ಥರ ಎಲ್ಲ ಲೈಟಾಗಿರುತ್ತೆ. ಆ ಸ್ಪೈಸಿನೆಸ್ ಇದೆ ಕಡೆ. ಇದು ತಿಂದಾದಮೇಲೆ ಸ್ವಲ್ಪ ಖಾರ ಫೀಲ್ ಆಗುತ್ತೆ. ಆಮೇಲೆ ಅದೇ ಆ ಕೀಮಾ ಎಲ್ಲ ಸಿಗ್ತಾ ಇರುತ್ತೆ. ಮೇಲ್ಗಡೆ ಇದೆಯಲ್ಲ ಔಟರ್ ಲೇಯರ್ ಹೇಳೋದಲ್ಲ, ಸಮೋಸ ತೆಳ್ಳಿಗೆ ಫುಲ್ಲು ಕ್ರಿಸ್ಪಿಯಾಗಿರುತ್ತೆ. ಸೊ ಅದು ಬಾಯಲ್ಲಿ ತಕ್ಷಣ ಅದು ಹಂಗೆ ಪುಡಿ ಆಗುತ್ತೆ. ಒಳಗಡೆ ಇರೋ ಸ್ಟಫಿಂಗ್ಗೆ ಮಾತ್ರ ಸಿಗುತ್ತೆ ಬಾಯಿನಲ್ಲಿ. ಸೊ ಅದು ಒಳ್ಳೆ ಮಜಾ ಕೊಡುತ್ತೆ, ಚೆನ್ನಾಗಿದೆ. ಆ ಮಸಾಲ ಭರಿತವಾಗಿ ಜಾಸ್ತಿ ಮಸಾಲ ಇಲ್ಲ, ಪರ್ಫೆಕ್ಟಾಗಿದೆ. ಸೊ ನೀವು ಆರಾಮಾಗಿ 2-3 ಪ್ಲೇಟ್ ತಿನ್ಬೋದು, ಮಕ್ಕಳಿಲ್ಲ. ಇದು ಹಾಗೆ ತಿನ್ನೋಕ್ಕೆ ಮಜಾ ಕೊಡ್ತಾಯಿದೆ. ಸೊ ಬೇಕಾದ್ರೆ ಇನ್ನು ಸ್ವಲ್ಪ ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಅಂದರೆ ಟೊಮೆಟೊ ಕೆಚಪಲ್ಲಿ ಡಿಪ್ ಮಾಡಿ ತಿನ್ಬೋದು. ಬಟ್ ನಾನು ಹಾಗೆ ತಿನ್ನೋಕ್ಕೆ ಸಜೆಸ್ಟ್ ಮಾಡ್ತೀನಿ, ಅದ್ಭುತವಾಗಿದೆ. ನೆಕ್ಸ್ಟು ಚಿಕನ್ನು ಡೋನೆಟ್ಗೆ ಹೋಗೋಣ. ಚಿಕನ್ ಡೋನಟ್ಸ್ ಹಿಂಗೆ, ಅಥವಾ ಚಿಕನ್ ಉದ್ದಿನೊಡೆ ಅಂತ ಹೇಳ್ಬೋದು. ಅಲ್ಲೊಂದು ಕೈಮಾ ವಡೆ ಇದೆ, ಇದು ಉದ್ದಿನೊಡೆ ಅಂತ ಹೇಳ್ಬೋದು. ಇಲ್ಲ ಫ್ಯಾನ್ಸಿಯಾಗಿ ಡೋನಟ್ ಅಂತ ಕರಿಬೋದು. ಮೇಲ್ಗಡೆ ಮಯೋನೀಸ್ ಹಾಕ್ಕೊಟ್ಟಿರ್ತಾರೆ. ಇದನ್ನು ತಿನ್ಬಿಡುವ, ಕಚ್ಬಿಡೋಣ ಡೈರೆಕ್ಟಾಗೆ, ಪೀಸ್ ಮಾಡೋಬೇಡ. ಚಿಯರ್ಸ್.
ಔಟ್ರ್ ಲೇಯರ್ ಫುಲ್ಲು ಕ್ರಿಸ್ಪಿ ಆಗಿರುತ್ತೆ, ಒಳಗಡೆ ಮುಷಿ ಆಗಿರುತ್ತೆ. ಯಾಕಂದರೆ ಮೇಲ್ಗಡೆ ಇದು ಏನದು ಬ್ರೆಡ್ ಕ್ರಮ್ಸ್ ಹಾಕಿ ಇದು ಮಾಡಿರೋದ್ರಿಂದ ಅದು ಫ್ಲೇಕ್ ಇಫೆಕ್ಟ್ ಪುಡಿ ಅದೆಲ್ಲ ಸಿಗ್ತಾ ಇರುತ್ತೆ. ಮತ್ತು ಇದು ಮಯೋನೀಸು ಕೀಮಾ ಏನು ಮಾಡ್ಕೊಂಡಿರ್ತಾರಲ್ಲ ಅದು ಮಸಾಲೆ ಫುಲ್ಲು ಸಟಲಾಗಿರುತ್ತೆ. ಇದರಲ್ಲಿ ನಿಮಗೆ ಜಾಸ್ತಿ ಮಸಾಲೆ ಭರಿತವಾಗಿ ಆ ಥರ ಇರೋದಿಲ್ಲ. ಕಂಪೇರ್ ಟು ಸಮೋಸ ಇದು ಸ್ವಲ್ಪ ಲೈಟಾಗಿರುತ್ತೆ, ಮಸಾಲೆ ಇರ್ಬೋದು, ಖಾರ ಇರ್ಬೋದು ಎಲ್ಲನೂ. ಸೊ ಮಕ್ಳುಗಳಿಗೆ ಇಷ್ಟ ಆಗುತ್ತೆ. ಸೊ ಕೈಮಾ ಇರುತ್ತೆ, ಸ್ವಲ್ಪ ಬೈಂಡಿಂಗ್ ಏಜೆಂಟು ಹಿಟ್ಟನ್ನು ಬಳಸಿರ್ತಾರೆ. ಸೊ ಅದು ನೀವು ಆ ಫೀಲ್ ಮಾಡ್ಬೋದು. ಬಟ್ ಇದಕ್ಕೆ ಟೊಮೊಟೊ ಕೆಚಪ್ ಹಾಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅದರಲ್ಲಿ ನಾರ್ಮಲ್ ಈ ಥರ ಮಸಾಲೆ ಇಲ್ಲ, ಸಮೋಸಲ್ಲಿ ಇರೋ ಥರ ಮಸಾಲೆ ಇರೋಲ್ಲ ಜಾಸ್ತಿ. ಅದಕ್ಕೋಸ್ಕರ ಒಂದು ಡಿಫ್ರೆಂಟ್ ಫ್ಲೇವರ್ನ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ. ಮಕ್ಳುಗಳು ಇಷ್ಟಪಟ್ಟು ತಿಂತಾರೆ. ಚಿಕನ್ ತಿನ್ನಲ್ಲ ಅನ್ನೋರಿಗೆ ಇನ್ನೂ ತಿನ್ನಿಸ್ಬೋದು ಇಂಡೈರೆಕ್ಟಾಗಿ. ನೆಕ್ಸ್ಟು ವಡೆಗೆ ಹೊಡೋಣ. ಕೈಮಾ ವಡೆ, ಚಿಕನ್ ಕೈಮಾ ವಡೆ. ಇದು ಡೀಪ್ ಫ್ರೈ ಮಾಡೋದು, ಸೇಮು ನಮ್ಮ ಮಸಾಲೆ ವಡೆ ಥರ ಇರುತ್ತೆ. ಚಿಕನ್ ಪೀಸಸ್ ಇದರಲ್ಲೂ ಹಾಗೇನೂ ಕೂಡ ಹಾಕಿರ್ತಾರೆ, ಗ್ರೈಂಡ್ ಮಾಡಿ ಕೂಡ ಹಾಕಿರ್ತಾರೆ. ಪ್ಲಸ್ ಹಂಗೆ ಚಿಕ್ಕ ಪೀಸಸ್ ಕೂಡ ಇರುತ್ತೆ. ಗ್ರೀನ್ ಕಲರ್ ಮಸಾಲೆ, ಇದು ಸ್ವಲ್ಪ ಖಾರ ಫೀಲ್ ಆಗುತ್ತೆ. ಯಾಕಂದರೆ ಗ್ರೀನ್ ಕಲರ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಚಿಲ್ಲಿನ ಎಲ್ಲ ಯೂಸ್ ಮಾಡಿರ್ತಾರೆ. ಹಸಿಮೆಣಸಿನ್ಕಾಯಿ, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅದ್ರ ಫ್ಲೇವರ್ ಬರುತ್ತೆ. ಚಿಕನ್ ಪೀಸಸ್ಸು ಚಂಕ್ಸ್ ಇಷ್ಟು ದಪ್ಪದು ಹಾಕ್ತಿದ್ದಾರೆ. ಅದು ಸಿಗ್ತಾ ಇರುತ್ತೆ ಬಾಯಿಗೆ, ನೀವು ಹಾಗೆ ಸಿಗುತ್ತೆ. ಚಿಕನ್ನು ಚೆನ್ನಾಗಿದೆ. ನಾರ್ಮಲಿ ನಾವು ಚಿಕನ್ನು ಕೀಮಾ ವಡೆ ಎಲ್ಲ ಯಾವ ಥರ ಅಂದರೆ ತವಾ ಮೇಲೆ ಮಾಡ್ತಾರೆ ತುಂಬ ಕಡೆ, ಅದನ್ನು ಟ್ರೈ ಮಾಡಿದ್ವಿ. ಇದು ಬಂದು ಡೀಪ್ ಫ್ರೈ ಥರ ಮಾಡಿರೋದು. ಇದಕ್ಕೆ ಚಟ್ನಿ ಕಾಂಬಿನೇಷನ್ ಟ್ರೈ ಮಾಡೋಣ, ಹೆಂಗಿರುತ್ತೆ ನೋಡೋಣ. ಇದು ಚಟ್ನಿನ ಕೊಟ್ಟಿರ್ತಾರೆ. ಅದರಲ್ಲೂ ಸ್ವಲ್ಪ ಖಾರ ಇದೆ, ಹುಳಿ ಅಂಶ ಇದೆ ಲೈಟಾಗಿ. ಸ್ವಲ್ಪ ಖಾರವಾಗಿ ತಿಂತೀರ ಅಂದರೆ ಅದರಲ್ಲಿ ತಿನ್ಬೋದು, ಚೆನ್ನಾಗಿದೆ. ಹಾಗೆ ಚುರಿ ಚೆನ್ನಾಗಿದೆ. ಹಸಿಮೆಣಸಿನ್ಕಾಯಿ ಅವೆಲ್ಲನೂ ಇರೋದು. ಗ್ರೀನ್ ಚಟ್ನಿ ಒಳ್ಳೆ ಮಜಾ ಕೊಡ್ತು. ಇದೆರಡು ಬೆಸ್ಟ್ ಕಾಂಬಿನೇಷನ್, ವಡೆಗೆ ಆ ಚಟ್ನಿ. ಸೊ ಜೊತೆಗೆ ತಿನ್ನಬೇಕು. ಈಗ ಮೊಟ್ಟೆ ಪಡ್ಡುಗೆ ಹೋಗುವ ಫುಲ್ಲು ಸ್ಪಾಂಜಿ ಫುಲ್ಲು ಫ್ಲಫಿ ಆಗಿರುವ ಪಡ್ಡುಗಳು. ಬರೀ ಮೊಟ್ಟೆನೇ ಇರೋದು. ಮೊಟ್ಟೆನ ಸ್ವಲ್ಪ ಸೀಸನಿಂಗ್ ಮಾಡಿ ಖಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪೆಲ್ಲ ಚಿಕ್ಕದಾಗಿ ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಪಡ್ಡು ಮಾಡಿರೋದು. ಹಾಗೆ ಟೇಸ್ಟ್ ಮಾಡೋಣ. ಒಂಥರ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು. ನಾರ್ಮಲ್ ಈ ಆಮ್ಲೆಟ್ ಯಾವ ಥರ ತಿಂತೀರಲ್ಲ, ಆಮ್ಲೆಟ್ ಥರನೇ ಇರುತ್ತೆ ಟೇಸ್ಟು. ಬಟ್ ಇನ್ನೊಂದು ಏನಂದರೆ ಇದು ಔಟ್ರ್ ಲೇಯರು ಪಡ್ಡು ಥರ ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕಿರ್ತಾರಲ್ಲ, ಅದೊಂಥರ ಲೈಟಾಗಿ ಆ ಕ್ರಿಸ್ಪಿನೆಸ್ ಆಗಿರುತ್ತೆ, ಒಂಥರ ಶಾಲೋ ಫ್ರೈ ಥರ. ಸೊ ಅದ್ರದ್ದು ಟೇಸ್ಟು ಆ ಹೊಟ್ಟೆ ಆವಾಗ ಶಾಲೋ ಫ್ರೈ ಮಾಡಿದಾಗ ಯಾವ ಥರ ಇರುತ್ತೆ ಇದನ್ನು ಆಮ್ಲೆಟ್ನ, ಆ ಥರ ಟೇಸ್ಟು. ಇದಕ್ಕೆ ಕೆಚಪ್ ಜೊತೆ ತಿಂದ್ರೇ ಮಜಾ ಇರುತ್ತೆ. ಯಾಕಂದರೆ ಅದರಲ್ಲಿ ಜಾಸ್ತಿ ಮಸಾಲೆ ಇರೋದಿಲ್ಲ, ಲೈಟಾಗಿ ಹೇಳೋದಲ್ಲ, ಸೀಸನಿಂಗು ಲೈಟಾಗಿ ಮಾಡಿರ್ತಾರೆ. ಲೈಟಾಗಿ ಖಾರದ ಪುಡಿ ಲೈಟಾಗಿರುತ್ತೆ, ಜಾಸ್ತಿ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದರಲ್ಲಿ ಈ ಥರ ಡಿಪ್ ಮಾಡಿ ಚಂದ. ಈಗ ಇನ್ನೊಂದು ನುಂಗ್ಬಿಟ್ಟು ಆ ಕಡೆ ದೋಸೆಗಳಿಗೆ ಹೋಗೋಣ. ಬೆಣ್ಣೆ ಹಾಕಿದ್ರು ಒಂದು ರಾಶಿ, ಕರ್ಗೋ ಹೋಗಿದೆ ಫುಲ್ಲು ದೋಸೆಯಲ್ಲಿ. ಈಗ ದೋಸೆಗೆ ಹೋಗೋಣ. ಕೈಮಾ ದೋಸೆ ಫಸ್ಟು, ಚಿಕನ್ ಕೈಮಾ ದೋಸೆ ತಿನ್ಬಿಡೋಣ. ಕೆಳಗಡೆ ದೋಸೆ ಬ್ಯಾಟರ್, ಮೇಲ್ಗಡೆ ಒಂದು ರಾಶಿ ಕೈಮಾ ಮಸಾಲೆ ಏನಿದೆ ಅದನ್ನು ಹಾಕಿರ್ತಾರೆ. ಈ ಈರುಳ್ಳಿ ದೋಸೆ ಕಾನ್ಸೆಪ್ಟ್ ಥರ ಇದು ಕೈಮಾ ದೋಸೆ. ಮೇಲ್ಗಡೆ ಈರುಳ್ಳಿ ಹಾಕೋ ಬದಲು ಒಂದು ರಾಶಿ ಕೈಮಾ, ಚಿಕನ್ ಪೀಸಸ್, ಆ ಮಸಾಲೆ ಅದೆಲ್ಲ ಇರುತ್ತೆ. ಹಾಗೆ ತಿನ್ನೋಣ ಫಸ್ಟು. ಚೆನ್ನಾಗಿದೆ, ಲೈಟಾದ ಮಸಾಲ. ಚಿಲ್ಲಿ ಪೀಸಸ್ ಎಲ್ಲ ಸಿಕ್ಕಿದಾಗ ಸ್ವಲ್ಪ ಲೈಟಾಗಿ ಖಾರ ಫೀಲ್ ಆಗುತ್ತೆ. ಆರಾಮಾಗಿ ಒಂದು 2-3 ದೋಸೆ ತಿನ್ಬೋದು, ಚೆನ್ನಾಗಿದೆ. ಆಮೇಲೆ ಇದು ತಿಂದಾಗ ಏನಾಗುತ್ತೆ ಅಂತ ನಿಮಗೆ ಊಟದ ತನಕ ತಿನ್ಬೋದು, ಹೊಟ್ಟೆ ತುಂಬ ಹೋಗುತ್ತೆ. ಬರೀ ದೋಸೆ ಅಲ್ವಲ್ಲ, ಮೇಲೆ ಒಂದು ಲೇಯರ್ ಫುಲ್ಲು ಒಂದು ದೋಸೆ ಮೇಲೆ ಒಂದು ಲೇಯರ್ ಕೂತಿರುತ್ತೆ ಆ ಮಸಾಲೆ, ಆ ಚಿಕನ್ ಎಲ್ಲನೂ. ಸೊ ಇದೊಂಥರ ಊಟ ಥರನೇ, ಒಂದು 3 ದೋಸೆ ತಿಂದರೆ ಹೊಟ್ಟೆ ತುಂಬ ಹೋಗುತ್ತೆ. ಆಮೇಲೆ ಬೆಣ್ಣೆ ಮೇಲ್ಗಡೆ ಇರೋದು ಅದು ಸ್ವಲ್ಪ ಹಡ್ಕೊಂಡಿರುತ್ತಲ್ಲ, ಅದ್ರ ಫ್ಲೇವರ್ ಒಂಥರ ಮಜಾ. ಹಾಗೆ ತಿನ್ಬಿಡ್ಬೋದು. ಆಲ್ರೆಡಿ ಮಸಾಲೆ ಮೇಲ್ಗಡೆ ಇರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏನು ಡಿಪ್ ಅವಶ್ಯಕತೆ ಇಲ್ಲ. ಆಲ್ರೆಡಿ ಇಡ್ಲಿ ಡಿಪ್ ಥರ ದೋಸೆ ಡಿಪ್ ಅಂತಲೇ ಅನ್ಕೊಂಬಿಡು. ಆಮೇಲೆ ಲೈಟಾಗಿ ತವಾ ಮೇಲೆ ಸುಟ್ಟಿರೋದು, ಅದೊಂದು ಚಾರ್ಡ್ ಎಫೆಕ್ಟು, ಒಂಥರ ಸ್ಮೋಕಿ ಫ್ಲೇವರು. ಚಟ್ನಿ ಇದೆ ಸೈಡಲ್ಲಿ, ಟೇಸ್ಟ್ ಮಾಡಿ ನೋಡೋಣ. ಟೊಮೆಟೊ ಚಟ್ನಿ, ಬಟ್ ಅದಕ್ಕಿಂತ ಹಾಗೆ ತಿನ್ನೋದಕ್ಕೆ ನಾನು ಪ್ರಿಫರ್ ಮಾಡ್ತೀನಿ. ಚೆನ್ನಾಗಿದೆ ಹಾಗೆ ತಿನ್ನೋದು. ಇದರಿಂದ ಡೈಲ್ಯೂಟ್ ಆಗ್ಬಿಡುತ್ತೆ ಟೇಸ್ಟು, ಅದು ಟೇಸ್ಟ್ ಫೀಲ್ ಆಗೋಲ್ಲ. ಇದು ಡಾಮಿನೇಟ್ ಮಾಡುತ್ತೆ ಆ ಚಟ್ನಿ, ಆ ಹುಳಿ ಅಂಶ ಅದ್ರ ಎಲ್ಲನೂ. ಸೊ ಅದನ್ನು ಅವಾಯ್ಡ್ ಮಾಡಿ ಹಾಗೆ ತಿನ್ಕೊಂಬಿಡಿ ಬಂದಾಗ ನೀವು. ಚಿಕನ್ ಪ್ರಿಯರು ಚಿಕನ್ ಕೀಮಾ. ಆಮೇಲೆ ನೋಡಿ, ಚಿಕನ್ ಕೈಮಾ ಅಂದರೆ ಫುಲ್ಲು ನುಣ್ಣಗೆ ರುಬ್ಬಿಟ್ಟಿರೋಲ್ಲ, ಈ ಥರ ಪೀಸಸ್ ಇರುತ್ತೆ, ಚಿಕನ್ ಪೀಸಸ್. ಸೊ ಸಿಗ್ತಾ ಇರುತ್ತೆ ಪ್ರತಿ ಬೈಟಲ್ಲೂ ತಿಂದಾಗ.
ನೆಕ್ಸ್ಟು ಮಟನ್ ಕೀಮಾಗೆ ಹೋಗೋಣ. ಮಟನ್ ಕೀಮಾ ಮಸಾಲೆ ಡಿಫ್ರೆಂಟ್ ಗ್ರೀನ್ ಕಲರ್ ಬೇಸ್ಡ್ ಮಸಾಲ. ಅದಕ್ಕಿಂತ ಇದು ಚೆನ್ನಾಗಿದೆ. ಆಬ್ವಿಯಸ್ಲಿ ಮಟನ್ ಅಲ್ವಾ, ಮೆರನ್ ಫ್ಲೇವರು. ಆಮೇಲೆ ಇದು ಗ್ರೀನ್ ಮಸಾಲೆ ಆಗಿರೋದ್ರಿಂದ ಆಬ್ವಿಯಸ್ಲಿ ಪುದೀನ, ಕೊತ್ತಂಬರಿ ಈ ಥರ ಗ್ರೀನ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ, ಸೊಪ್ಪುಗಳು. ಅದರದ್ದು ಆ ಫ್ರೆಶ್ನೆಸ್ನ ಫೀಲ್ ಮಾಡ್ಬೋದು. ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ಅದಕ್ಕಿಂತ ಒಂಥರ ಲೈಟಾಗಿ ಮಟನ್ ಚಾಪ್ಸ್ ಗ್ರೇವಿ ಇದ್ದಂಗಿದೆ. ಸೊ ಅದಕ್ಕೆ ಇಷ್ಟ ಆಗೋದು. ಸೊ ನಾಟ್ ಇಷ್ಟ ಇದೆ. ಸೊ ನಾನು ಹೇಳೋದು ಇದನ್ನೇ ಟ್ರೈ ಮಾಡಿ. ಮಟನ್ ಪ್ರಿಯರು ಮಿಸ್ ಮಾಡ್ದಿರಾ ಮಟನ್ ದೋಸೆ, ಕೀಮಾ ದೋಸೆನ ಟ್ರೈ ಮಾಡಿ. ಮಟನ್ ತಿಂದಿರೋರು ಚಿಕನ್ನ ಟ್ರೈ ಮಾಡ್ಬೋದು. ಎರಡು ಕಂಪೇರ್ ಮಾಡಿದ್ರೆ ನನಗೆ ಇದು ಜಾಸ್ತಿ ಇಷ್ಟ ಆಯಿತು. ಇದಕ್ಕೂ ಅಷ್ಟೇ ಈ ಡಿಪ್ಸ್ ಎಲ್ಲ ಮುಟ್ಟಕ್ಕೆ ಹೋಗ್ಬಿಡಿ, ಹಾಗೆ ಸ್ವಾಹ. ಆಮೇಲೆ ಇಲ್ಲಿ ಮಧ್ಯಾಹ್ನ ಮೆನು ಏನಿರುತ್ತಲ್ಲ ಅದು ಸಂಜೆನೂ ಸಿಗುತ್ತೆ ಊಟ ಎಲ್ಲನೂ. ಸೊ ನೋಡೋಣ ಏನೇನು ರೆಡಿ ಇದೆ ಅಂತ. ಅದೊಂದು 2-3 ಟ್ರೈ ಮಾಡೋಣ. ನೆಕ್ಸ್ಟು ಇನ್ನೊಂದು ಯುನೀಕ್ ಆದ ಡಿಶ್ಶು, ರೋಸ್ಟೆಡ್ ಚಿಕನ್ ಇಡ್ಲಿ ಮತ್ತು ರೋಸ್ಟೆಡ್ ಮಟನ್ ಇಡ್ಲಿನ ತರಿಸಿದ್ದೀನಿ. ಸೊ ರೋಸ್ಟೆಡ್ ಚಿಕನ್ ಇಡ್ಲಿ, ಮಟನ್ ಇಡ್ಲಿ ಏನು ಅಂದರೆ ಇಡ್ಲಿ ಒಳಗಡೆ ಚಿಕನ್ನ ಮಟನ್ನ ಸ್ಟಫ್ ಮಾಡಿರ್ತಾರೆ ಬೇಯಿಸ್ಬೇಕಾದ್ರೆ. ಆಮೇಲೆ ಅದನ್ನು ಮತ್ತೆ ತವ ಮೇಲೆ ಹಾಕಿ ಬೆಣ್ಣೆ ಹಾಕಿ ರೋಸ್ಟ್ ಮಾಡಿ ಕೊಡ್ತಾರೆ. ಮೇಲೆ ಗ್ರೇವಿ ಹಾಕಿರ್ತಾರೆ, ಮತ್ತು ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿರ್ತಾರೆ. ಸೊ ಆ ಚಟ್ನಿ, ಕೆಂಪು ಚಟ್ನಿ ಇದ್ದರೆ ಅದ್ರ ಜೊತೆ ಸರ್ವ್ ಮಾಡಿದ್ದಾರೆ. ಬಟ್ ಇದರಲ್ಲೂ ಅಷ್ಟೇ ಆ ಚಟ್ನಿ ಅವಶ್ಯಕತೆ ಇಲ್ಲ, ಯಾಕಂದರೆ ಅದಕ್ಕಿಂತ ಇದೇ ಕಂಟೆಂಟೇ ಚೆನ್ನಾಗಿರುತ್ತೆ. ಸೊ ಹಾಗೆ ಟ್ರೈ ಮಾಡೋಣ. ಈಗ ಕಟ್ ಮಾಡಿಬಿಟ್ಟು ಹೆಂಗೆ ಸ್ಟಫ್ ಮಾಡಿರ್ತಾರೆ ಅನ್ನೋದನ್ನ ನೋಡೋಣ. ಈಗ ಫಸ್ಟು ರೋಸ್ಟೆಡ್ ಚಿಕನ್ ಇಡ್ಲಿನ ಕಟ್ ಮಾಡುವ. ಆಹಾ, ಬೆಣ್ಣೆ ಥರ ಕಟ್ ಆಗೋಯ್ತು. ಇಡ್ಲಿ ಇಟ್ಟು ಒಳಗಡೆನೇ ಹಾಕಿರ್ತಾರೆ. ಇಲ್ಲಿ ಒಳಗಡೆ ಕಾಣಿಸ್ತಾ ಇರುತ್ತೆ. ಕಾಣಿಸ್ತಾ ಒಳಗಡೆ. ಸೊ ಹಿಂಗೆ ತುರ್ಕಲ್ಲ ಅದು, ಇದರೊಳಗೆ ಕಲಸಿ ಹಾಕ್ಬಿಟ್ಟಿರ್ತಾರೆ. ಸೊ ಇದರ ಚಿಕ್ಕ ಚಿಕ್ಕ ಪೀಸಸ್ಗಳು ಇರ್ತವೆ, ಬೇಜಾನು ಕಟ್ ಮಾಡಿಕೊಂಡು ಟೇಸ್ಟ್ ಮಾಡುವ. ಮೇಲ್ಗಡೆ ಗ್ರೇವಿ ಹಾಕಿದ್ದಾರೆ. ಎಲ್ಲ ಒಳಗಡೆ ಎಲ್ಲ ಚಿಕನ್ ಪೀಸಸ್ ಇರುತ್ತೆ. ಚೆನ್ನಾಗಿದೆ ಇದು. ಮೇಲ್ಗಡೆ ಗ್ರೇವಿ ಚೆನ್ನಾಗಿದೆ, ಅದೇ ಸ್ವಲ್ಪ ಸ್ಪೈಸಿಯಾಗಿ ಆ ಗ್ರೀನ್ ಕಲರು ಮಸಾಲೆ ಏನಿತ್ತಲ್ಲ ಸೇಮ್ ಅದೇ ಗ್ರೇವಿ ಚೆನ್ನಾಗಿದೆ. ಒಳಗಡೆ ಏನಿರುತ್ತೆ ಇದು ನಾರ್ಮಲ್ಲು ಇಡ್ಲಿ ಬಂದ್ಬಿಟ್ಟು ಟೇಸ್ಟ್ಲೆಸ್ಸು. ಅದರಲ್ಲಿ ನೀವು ಬೆಣ್ಣೆ ಹಾಕ್ಬಿಟ್ಟು ರೋಸ್ಟ್ ಮಾಡೋದ್ರಿಂದ ಆ ಬೆಣ್ಣೆ ಫ್ಲೇವರೇ ಬರುತ್ತೆ. ಒಳಗಡೆ ಚಿಕನ್ ಇರುತ್ತಲ್ಲ ಅದು ಸೀಸನಿಂಗ್ ಮಾಡಿರೋದು ಲೈಟಾಗಿ ಮಾಡಿರ್ತಾರೆ. ಅದರಲ್ಲಿ ಮಸಾಲೆ ಏನೂ ಫೀಲ್ ಆಗೋದಿಲ್ಲ. ಮೇಯ್ನಾಗಿ ಇಲ್ಲಿ ಬೇಕಾಗಿರೋದು ನಮಗೆ ಮೇಲ್ಗಡೆ ಹಾಕಿರೋ ಗ್ರೇವಿ. ಈ ಗ್ರೇವಿನ ಇನ್ನು ಸ್ವಲ್ಪ ಹಾಕ್ಕೊಟ್ರೆ, ಸ್ವಲ್ಪ ಡಿಪ್ ಥರ ಮಾಡಿಕೊಟ್ರೆ ಆವಾಗ ಸೂಪರಾಗಿರುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ಯಾಕಂದರೆ ಅದೇ ಹೈಲೈಟು. ಇದನ್ನು ಸ್ವಲ್ಪ ಜಾಸ್ತಿ ಎತ್ಕೊಂಡು ತಿನ್ನಬೇಕು. ಅದನ್ನು ಜಾಸ್ತಿ ಎತ್ಕೊಂಡು ಮಜಾ ಇರುತ್ತೆ. ಇಂಥ ಡಿಫ್ರೆಂಟ್ ಆದ ಕಾನ್ಸೆಪ್ಟು. ಸೊ ಒಂದು ಇಡ್ಲಿ, ದೊಡ್ಡದಾದ ಇಡ್ಲಿ, ತಟ್ಟೆ ಇಡ್ಲಿ ಸೈಜಲ್ಲಿ ಚೆನ್ನಾಗಿರುತ್ತೆ, ದಪ್ಪನೂ ಇರುತ್ತೆ. ಸೊ ಒಂದಕ್ಕೆ ತುಂಬ ಜನಕ್ಕೆ ಹೊಟ್ಟೆ ತುಂಬ ಹೋಗುತ್ತೆ ಸಿಂಗಲ್ ಇಡ್ಲಿ ತಿಂದರೆ. ಅಂದರೆ ಊಟ ಥರನೇ ಇದೆ ಒಂದು ಟೈಮಿಂದು. ಈಗ ನೆಕ್ಸ್ಟು ಸೇಮ್ ಮಟನ್ ಇಡ್ಲಿ ಕೊಡೋಣ. ಇದು ಸೇಮ್ ಕಾನ್ಸೆಪ್ಟು, ಮಟನ್ ಇರುತ್ತೆ ಒಳಗಡೆ ಎಲ್ಲ ಮಟನ್ ಪೀಸಸ್ ಇರುತ್ತೆ. ಇದರಲ್ಲೇನು ಅಂದರೆ ಅದ್ರಲ್ಲಿ ಲೇಟಾಗಿತ್ತು ಚಿಕನ್ದು ಒಳಗಡೆ ಸ್ಟಫಿಂಗು. ಇದು ಅದು ಮಟನ್ ಅಲ್ವಾ, ಮಟನ್ದು ಫ್ಲೇವರ್ ಇರುತ್ತಲ್ಲ. ಸೊ ಮಟನ್ ಫ್ಲೇವರು ಫೀಲ್ ಆಗುತ್ತೆ. ಸೊ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಜಾ ಕೊಡುತ್ತೆ. ಪ್ಲಸ್ ಇದರಲ್ಲೂ ಅಷ್ಟೇ ಆ ಮೇಲ್ಗಡೆ ಇರೋ ಗ್ರೇವಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಬಟ್ ಸ್ವಲ್ಪ ಸ್ಪೈಸಿಯಾಗಿದೆ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಖಾರವಾಗಿರುತ್ತೆ ಮೇಲ್ಗಡೆ ಗ್ರೇವಿ. ಜಾಸ್ತಿ ತಿಂತಿದ್ರೆ ಅದೊಂಥರ ಮಜಾ ಚೆನ್ನಾಗಿರುತ್ತೆ. ಹಿಂಗೆ ಕಟ್ ಮಾಡಿಕೊಂಡು ಮೇಲ್ಗಡೆ ಉರುಳಿಸಿ ಡಿಫ್ರೆಂಟಾಗಿ ತಿಂತೀರಾ, ಇಡ್ಲಿನೂ ನಾನ್ ವೆಜ್ ತಿಂತೀರಾ ಅಂದರೆ ಇದನ್ನು ಚೂಸ್ ಮಾಡ್ಬೋದು. ಅದು ಬಿಟ್ಟು ಬಟನ್ ಇಡ್ಲಿ ಸಿಗುತ್ತೆ ಇಲ್ಲಿ, ಚಿಕ್ಕ ಬಟನ್ ಇಡ್ಲಿ. ಅದು ಇದು ಥರ ಚಿಕನ್ ಗ್ರೇವಿನಲ್ಲಿ ಡಿಪ್ ಆಗಿರೋದು. ಸೊ ವೆಜ್ಜು ಬಟನ್ ಇಡ್ಲಿನೇ, ವೆಜ್ಜು ಸಾಂಬಾರಲ್ಲಿ ಕೊಡೋದೇ 80 ರೂಪಾಯಿ, 90 ರೂಪಾಯಿ ಆ ಥರ ಇರುತ್ತೆ. ಸೊ ಇಲ್ಲಿ ನಾನ್ ವೆಜ್ ಗ್ರೇವಿನಲ್ಲಿ ಡಿಪ್ ಮಾಡಿಕೊಡೋ ಬಟನ್ ಇಡ್ಲಿ 40 ರೂಪಾಯಿ ಮಾತ್ರ. ಸೊ ಅದನ್ನು ಟ್ರೈ ಮಾಡ್ಬೋದು. ಅದು ಅಷ್ಟೇ ಜಾಸ್ತಿ ಇರೋದ್ರಿಂದ ಕುಡಿದು ಕೂಡ ಅದು ಹೊಟ್ಟೆ ತುಂಬ ಹೋಗುತ್ತೆ ಒಂದು ತಿಂದರೆ. ಸೊ ಆ ಥರ ಯಾರಾದರೂ ರೀಸನಬಲ್ ಪ್ರೈಸ್ಗೆ ಚೆಕ್ ಮಾಡ್ತಾ ಇರೋದು ಆ ಥರದ್ದು ಆ ಬಟನ್ ಇಡ್ಲಿ ಇರ್ಬೋದು, ವಾಳೆ ತರಿಸ್ಕೊಂಡು ಇದು ವಡೆ, ಸಮೋಸ ಈ ಥರದ್ದೆಲ್ಲ ಟ್ರೈ ಮಾಡ್ಬೋದು. ಈಗ ಖಾಲಿ ಮಾಡಿಬಿಟ್ಟು ನೆಕ್ಸ್ಟ್ ಏನೋ ಡಿಶ್ ಇದೆ ಅಂತ ನೋಡೋಣ. ಇಲ್ಲಾಂದರೆ ಬ್ರೇಕ್ ನಂತರ ಸಿಗ್ತೀವಿ. ನೆಕ್ಸ್ಟ್ ಫೈನಲ್ ಆಗಿ ಒಂದು ಕಾಂಬೋನ ತರಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಕಾಂಬೋ ಆಪ್ಷನ್ಸ್ ಇದೆ, ಚಿಕನ್ ಕಾಂಬೋ, ಮಟನ್ ಕಾಂಬೋ. ನಾವು ಚಿಕನ್ ಕಾಂಬೋನ ತರಿಸ್ಕೊಂಡಿದ್ದೀವಿ. ಸೊ ದೊಡ್ಡದಾದ ಕಾಂಬೋ ಪ್ಲೇಟಲ್ಲಿ ನೀಟಾಗೆಲ್ಲ ಅರೇಂಜ್ ಮಾಡಿಕೊಟ್ಟಿದ್ದಾರೆ. 1 2 3 4 5 6 7 8 9 ಡಿಶಸ್ಸು ಇರುತ್ತೆ. ಇದರಲ್ಲಿ 9 ಐಟಮ್ಸ್ ಇರುತ್ತೆ.
ಸಲಾಡು ಮೊಟ್ಟೆ ಎಲ್ಲ ಸೇರಿ. ಸೊ ಆಮೇಲೆ ಏನಂದರೆ ಇದನ್ನೆಲ್ಲ ನೀವು ಸಪ್ರೇಟಾಗೂ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಸೊ ನಾವು ಎಲ್ಲನೂ ಒಟ್ಟಿಗೆ ಟ್ರೈ ಮಾಡೋಣ, ಇಲ್ಲಾಂದರೆ ತಿನ್ನೋ ತುಂಬ ಲೆಂತ್ ಆಗ್ಬಿಟ್ಟು ವಿಡಿಯೋ ಅಂದ್ಬಿಟ್ಟು ಕಾಂಬೋ ಟ್ರೈ ಮಾಡಿದ್ದೀವಿ. ಸೊ ಇದರಲ್ಲಿ ಏನೇನು ಬರುತ್ತೆ ಅಂದರೆ ಮೊದಲನೇದು ಒಂದು ಚಪಾತಿ ಬರುತ್ತೆ. ಸೊ ಚಪಾತಿಗೆ ಚಿಕನ್ ಗ್ರೇವಿ ಇರುತ್ತೆ, ಅದರಲ್ಲಿ 2 ಪೀಸ್ ಇರುತ್ತೆ. ಆಮೇಲೆ ಲಿವರ್ ರೈಸ್ ಕೂಡ ಇಲ್ಲಿ ಸಪ್ರೇಟಾಗಿ ಸಿಗುತ್ತೆ, ಇದರಲ್ಲಿ ಕಾಂಬೋನಲ್ಲೂ ಸ್ವಲ್ಪ ಬರುತ್ತೆ. ಆಮೇಲೆ ಸ್ವಲ್ಪ ಅನ್ನ, ಅದಕ್ಕೆ ಪೆಪ್ಪರ್ ರಸಮ್ ಇರುತ್ತೆ. ಆಮೇಲೆ 2 ಪೀಸ್ ಚಿಕನ್ ಕಬಾಬ್ ಇರುತ್ತೆ, ಅರ್ಧ ಮೊಟ್ಟೆ, ಆಮೇಲೆ ಸಲಾಡ್, ಈರುಳ್ಳಿ, ನಿಂಬೆಹಣ್ಣು, ಆಮೇಲೆ ಪಲಾವ್ ಇರುತ್ತೆ. ಇದು ಚಿಕನ್ ತೊಕ್ಕು ಬಿರಿಯಾನಿ ಅಥವಾ ಚಿಕನ್ ತೊಕ್ಕು ಪಲಾವ್ ಅಂತ ಹೇಳ್ಬೋದು. ಏನದು ಅಂದರೆ ಚಿಕನ್ ತೊಕ್ಕು ಅಂದರೆ ಅದೊಂದು ಸ್ಪೆಷಲ್ ಆದ ಡಿಶ್ಶು, ಇದು 5 ಪೀಸ್ ಬಿರಿಯಾನಿ ಥರ. ಸೊ ಚಿಕನ್ನ ಸಪ್ರೇಟಾಗಿ ಒಂದು ಗ್ರೇವಿನಲ್ಲಿ ಬೇಯಿಸ್ಕೊಂಡಿರ್ತಾರೆ. ಆಮೇಲೆ ರೈಸ್ ಜೊತೆಗೆ ಆ ಚಿಕನ್ ಬೆಂದಿರೋ ನೀರಲ್ಲೇ ರೈಸ್ನ ಬೇಯಿಸ್ಕೊತಾರೆ, ಅದು ಕುಷ್ಕ ಮಾಡ್ಕೊತಾರೆ. ಆಮೇಲೆ ಈ ಚಿಕನ್ ಫ್ರೈನ ಮೇಲ್ಗಡೆ ಇಟ್ಟು ಸರ್ವ್ ಮಾಡ್ತಾರೆ. ಅದು ಮಟನಲ್ಲೂ ಬರುತ್ತೆ, ಮಟನ್ ತೊಕ್ಕು, ಚಿಕನ್ ತೊಕ್ಕು ಬರುತ್ತೆ. ಸೊ ಈ ಥರ ಏನೋ ನಾರ್ಮಲ್ ಬಿರಿಯಾನಿ ಬೇಕು ನಾರ್ಮಲಾಗಿ ಸಿಗುತ್ತೆ, ಒಟ್ಟಿಗೆ ಬೇಯಿಸೋದು ಕೂಡ ಸಿಗುತ್ತೆ. ಸೊ ನಾವು ಇದು ಸ್ಪೆಷಲ್ ಅಂತ ಹೇಳಿದ್ರು, ಅದಕ್ಕೋಸ್ಕರ ಟ್ರೈ ಮಾಡ್ತಾಯಿದ್ದೀವಿ. ಶುರು ಮಾಡೋಣ. ಫಸ್ಟು ಚಪಾತಿ ಗ್ರೇವಿ ಇಟ್ಟಿದ್ದು ಮಾಡೋಣ. ಒಂದು ಡೀಸೆಂಟ್ ಸೈಜಿನ ಚಪಾತಿ ಚಿಕನ್ ಗ್ರೇವಿ. ಇದು ಜಾಸ್ತಿ ಮಸಾಲೆ ಎಲ್ಲ ಇಲ್ಲ, ಲೈಟಾಗಿ ಸಟಲ್ ಆಗಿದೆ. ಖಾರನೂ ಅಷ್ಟೇ ಮಿತವಾದ ಖಾರ. ಚಿಕನ್ ಪೀಸಸ್ಸು ಚೆನ್ನಾಗಿ ಬೆಂದಿದೆ. ಆಮೇಲೆ ಇಲ್ಲಿ ಇನ್ನೂ ಬೇಜಾನಿದೆ. ಇನ್ನು ಸಪ್ರೇಟಾಗಿ ನಾವು ಹೋಗಲೇ ಕೀಮಾ ದೋಸೆ ಎಲ್ಲ ತೊಗೊಂಡಲ್ಲ, ಅದು ಬೇಡ ಅಂದರೆ ಸೆಟ್ ದೋಸೆ ಸಿಗುತ್ತೆ. ಸೆಟ್ ದೋಸೆಗೆ ಚಿಲ್ಲಿ ಚಿಕನ್ ಕಾಂಬಿನೇಷನ್ನು, ಅದು ಕೈಮಾ ಉಂಡೆ ಸಾರು, ಈ ಥರ ಏನೋ ಇದೆ. ಇನ್ನೊಂದು ಚಿಕನ್ ಬೇಳೆ ಸಾರು, ಮಟನ್ ಬೇಳೆ ಸಾರು, ಈ ಥರನೂ ಇದೆ ಅವ್ರದ್ದು ಸ್ಪೆಷಲ್ಲು. ಸೊ ಬೆಜ್ಜಾನ್ ಆಪ್ಷನ್ಸ್ ಇದೆ. ಅಂದರೆ ಒಂದಷ್ಟು ಹೈಲೈಟೆಡ್ ಮಾತ್ರ ನಾವು ಟ್ರೈ ಮಾಡ್ತಾಯಿದ್ದೀವಿ. ಈಗ ನೆಕ್ಸ್ಟು ಲಿವರ್ ರೈಸ್ ಹೋಗೋಣ. ಲಿವರ್ ರೈಸ್ ತುಂಬ ಜನರ ಫೇವ್ರೇಟು ಸ್ಟ್ರೀಟ್ ಫುಡ್ಡು. ಸೊ ಬೆಜ್ಜಾನ್ ಪೀಸಸ್ ಇರುತ್ತೆ, ಲಿವರ್ ಪೀಸಸ್ಸು. ಆ ಪೆಪ್ಪರ್ದು ಟೇಸ್ಟು, ಸ್ವಲ್ಪ ಲೈಟಾಗೆ ಆ ಸ್ಪೈಸಿನೆಸ್ಸು ಚೆನ್ನಾಗಿದೆ. ಆಮೇಲೆ ಆಬ್ವಿಯಸ್ಲಿ ಲಿವರ್ ಫ್ರೈ ಆಗಿರೋದ್ರಿಂದ ಲಿವರ್ದು ಫ್ಲೇವರು. ಇದು ಸಪ್ರೇಟಾಗೂ ಟ್ರೈ ಮಾಡ್ಬೋದು, ಬಟ್ ಕಾಂಬೋ ತೊಗೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಇರುತ್ತೆ. ನೆಕ್ಸ್ಟ್ ಹಾಗೆ 2 ಪೀಸ್ ಕಬಾಬ್ ಕೂಡ ಕೊಟ್ಟಿರ್ತಾರೆ. ಜಾಸ್ತಿ ಕೋಟಿಂಗ್ ಎಲ್ಲ ಕಾಣಿಸ್ತಾ ಇಲ್ಲ, ಹಿಟ್ಟಿಡ್ತಾರೆ ಇರೋದಿಲ್ಲ. ಮೇಲ್ಗಡೆ ಲೈಟಾದ ಕೋಟಿಂಗು, ಕ್ರಿಸ್ಪಿಯಾಗಿದೆ, ಒಳಗಡೆ ಜ್ಯೂಸಿಯಾಗಿ ಕೂಡ ಇದೆ. ಟೇಸ್ಟ್ ವೈಸು ಇದು ಅಷ್ಟೇ, ಇದು ಸಟಲಾಗಿ ಲೈಟಾಗಿರುತ್ತೆ. ಇದು ಜಾಸ್ತಿ ಖಾರ ಮಸಾಲೆ ಎಲ್ಲ ಜಾಸ್ತಿ ಇರೋದಿಲ್ಲ, ಲೈಟಾದ ಸೀಸನಿಂಗ್ ಅಂತ ಹೇಳ್ಬೋದು. ಈಗ ನೆಕ್ಸ್ಟು ಸ್ಪೆಷಲ್ ಬಿರಿಯಾನಿ, ಚಿಕನ್ ತೊಕ್ಕು ಬಿರಿಯಾನಿ. ಸೊ ಫಸ್ಟು ರೈಸ್ ಹಾಗೆ ತಿನ್ಬಿಡೋಣ, ಆಮೇಲೆ ಮಿಕ್ಸ್ ಮಾಡ್ಕೊತೀನಿ ನಾನು ಗ್ರೇವಿ ಜೊತೆ. ಇದು ದೊನ್ನೆ ಬಿರಿಯಾನಿ ಆಗಿರೋದ್ರಿಂದ ಆ ಪೀಸಸ್ ಎಲ್ಲ ಎತ್ಕೊಂಡ್ಬಿಟ್ಟಿರ್ತಾರೆ, ಚಿಕನ್ ಪೀಸಸ್ನ ಚೆನ್ನಾಗಿ ಬೇಯಿಸ್ಕೊಂಡು ಆಗಿರೋದ್ರಿಂದ ಉದ್ರಾಗಿ ರೈಸ್ ಬರುತ್ತೆ. ಆಮೇಲೆ ಆಬ್ವಿಯಸ್ಲಿ ಆ ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಘಮ, ಅದು ಆ ಫ್ಲೇವರು ಫೀಲ್ ಆಗುತ್ತೆ. ಲೈಟಾದ ಫ್ಲೇವರು ಅದು ಬಿಲ್ಡ್ ಆಗ್ತಾ ಹೋಗುತ್ತೆ ನೀವು ಒಂದೊಂದೇ ತುತ್ತು ತಿಂತಿದ್ದಂಗೆ. ಸೊ ಇನ್ನು ಸ್ವಲ್ಪ ಇದು ಗ್ರೇವಿ, ಚಿಕನ್ ತೊಕ್ಕು ಗ್ರೇವಿನ ಮಿಕ್ಸ್ ಮಾಡಿಕೊಂಡು ತಿಂದರೆ ಇನ್ನೂ ಮಜ್ಜಾ. ಆ ಲೈಟ್ ಟ್ಯಾಂಗಿನೆಸ್ಸು, ಲೈಟಾಗಿ ಆ ಹುಳಿ ಅಂಶ, ಖಾರ, ಎಕ್ಸ್ಟ್ರಾ ಕಿಕ್ಕು ಚೆನ್ನಾಗಿದೆ. ನಮ್ಮ ಮನೇಲಿ ಚಿಕನ್ ರೆಡ್ ಫ್ರೈ ಅಂತ ಮಾಡ್ತಾರೆ. ಈಗ ಹೆಂಗೆ ಹೆಸರು ಅಂತ ಗೊತ್ತಿಲ್ಲ, ರೆಡ್ ಕಲರ್ ಬರುತ್ತೆ, ರೆಡ್ ಫ್ರೈ ಅಂತ ಕರಿತೀವಿ ನಾವು. ಸ್ವಲ್ಪ ಅದೇ ಥರ ಇದೆ, ಸೇಮ್ ಇದು ಚಿಕನ್ ರೆಡ್ ಫ್ರೈ. ಅದೇ ನಮ್ಮ ಮನೇಲಿ ಮಾಡೋದು. ನಿಮ್ಮ ಮನೇಲೂ ಮಾಡ್ತೀರಾ ರೆಡ್ ಫ್ರೈ? ಕಮೆಂಟ್ ಮಾಡಿ. ಸೊ ಇದು ಟೊಮೆಟೊ ಬೇಸ್ ಇರುತ್ತೆ, ಅದಕ್ಕೋಸ್ಕರ ಲೈಟಾಗಿ ಟ್ಯಾಂಗಿನೆಸ್. ಚೆನ್ನಾಗಿದೆ, ಸಿಂಪಲಾಗಿರುತ್ತೆ, ಜಾಸ್ತಿ ಆಡಂಬರ ಇಲ್ಲ. ಸೊ ಇದೊಂದು ಕಾಂಬೋ ತೊಗೊಂಡ್ರೆ ಒಬ್ಬರಿಗೆ ಹೊಟ್ಟೆ ತುಂಬ ತಿನ್ಬೋದು, ಒಬ್ಬರಿಗೆ ಅಷ್ಟು ಸಫಿಷಿಯೆಂಟಾಗಿದೆ. ಇಲ್ಲ ಕಮ್ಮಿ ಊಟ ತಿನ್ನೋರು, ಒಂದು ಮಗು ಇತ್ತು ಅಂದರೆ ಇಬ್ಬರು, ಆ ಮಗುಗೂ ಮತ್ತು ಒಬ್ಬ ಅಡಲ್ಟ್ ಶೇರ್ ಮಾಡ್ಕೊಂಡು ತಿನ್ಬೋದು. ಲಾಸ್ಟ್ ರಸಮ್ ಇರುತ್ತೆ, ಅನ್ನಕ್ಕೆ ರಸಮ್ ಹಾಕ್ಕೊಂಡು ತಿನ್ಬೋದು. ಇದು ಸ್ಪೈಸಿ ಇದೆ, ಸ್ವಲ್ಪ ಖಾರ. ಒಂದು 2-3 ತುತ್ತು ತಿಂದಾದಮೇಲೆ ಅದು ಮೇಲ್ಗಡೆ ಗ್ರೇವಿ ಇದೆಯಲ್ಲ, ಅದು ಸ್ವಲ್ಪ ಖಾರ ಇದೆ, ಅದು ಜಾಸ್ತಿ ಬಿಲ್ಡ್ ಆಗ್ತಾ ಹೋಗುತ್ತೆ. ಇರೋದ್ರಲ್ಲಿ ಫಸ್ಟು ಖಾರ, ಇದು ಕಾಂಬೋನಲ್ಲಿ ತೊಕ್ಕು, ಚಿಕನ್ ತೊಕ್ಕು ಗ್ರೇವಿ. ಆಮೇಲೆ ನೆಕ್ಸ್ಟು ಸ್ಪೈಸಿ ಲೆವೆಲ್, ನೆಕ್ಸ್ಟು ಅದಕ್ಕಿಂತ ಕಮ್ಮಿ ಇರೋದು ಲಿವರ್. ಬಿಟ್ಟರೆ ಮಿಕ್ಕಿದ ಯಾವುದೇ ಅದು ಖಾರ ಮಸಾಲೆ ಎಲ್ಲ. ಸೊ ಮಸಾಲೆ ಖಾರವಾಗಿ ತಿಂತೀರ ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಸೊ ಬರೀ ರೈಸಲ್ಲಿ ತಿಂದರೆ ಅದು ಅಷ್ಟೊಂದು ಮಸಾಲೆ ಸ್ಪೈಸಿ ಏನು ಇರೋದಿಲ್ಲ, ಲೈಟಾದ ಫ್ಲೇವರು. ಇದು ಗೊಜ್ಜು ಜೊತೆನೇ ಅಲ್ಟಿ ಕಾಂಬಿನೇಷನು. ಆಮೇಲೆ ಫೈನಲಾಗಿ ನೀವು ಸಂಜೆ ಹೊತ್ತಿನ ಬಂದಾಗ ಆ ಸ್ನ್ಯಾಕ್ಸನ್ನು ಟ್ರೈ ಮಾಡಿ, ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಾ. ಸಂಜೆ ಹೊತ್ತು ಊಟ ಮಾಡಬಾರ್ದು, ಲೈಟಾಗಿ ಏನೋ ತಿನ್ಕೊಂಡು ಹೋಗಬೇಕು ಅಂದರೆ ಸಮೋಸ ಮಿಸ್ ಮಾಡಿದ್ರೆ ಟ್ರೈ ಮಾಡಿ, ಸಾಕಾಯಿತು. ಸಮೋಸ ಸಾಕಾಯಿತು. ಆಮೇಲೆ ಎಗ್ ಪಡ್ಡು, ಅದು ಚೆನ್ನಾಗಿತ್ತು, ಅದು ಟ್ರೈ ಮಾಡ್ಬೋದು. ಆ ಥರ ತಿನ್ಬೋದು. ಇಲ್ಲಾಂದರೆ ನೀವು ಕೀಮಾ ರಿಲೇಟೆಡ್ ಫುಲ್ಲು ನುಣ್ಣಗೆ ರುಬ್ಬಿರೋದೇನೋ ತಿಂತೀರಾ ಅಂದರೆ ಕೈಮಾ ವಡೆ,
ಇಲ್ಲಾಂದರೆ ಅದು ಡೋನಟ್ಟು ಮತ್ತು ಕೈಮಾ ವಡೆಯಲ್ಲಿ ಕಂಪೇರ್ ಮಾಡಿದ್ರೆ ಕೈಮಾ ವಡೆ ಸ್ವಲ್ಪ ಚೆನ್ನಾಗಿತ್ತು, ಅದನ್ನು ನೀವು ಟ್ರೈ ಮಾಡ್ಬೋದು. ಆಮೇಲೆ ಇನ್ನೊಂದು ಅರ್ಧ ಹೊಟ್ಟೆ ತಿನ್ನಬೇಕು ಅಂದರೆ ದೋಸೆ, ಇಡ್ಲಿ ದೋಸೆ ಎರಡರಲ್ಲೂ ಸ್ಟಫ್ ಒಂದು ಇಡ್ಲಿನಲ್ಲಿ ಸ್ಟಫ್ಡು ಚಿಕನ್ ಮಟನ್ ಸ್ಟಫ್ ಇರೋ ಇಡ್ಲಿಗಳು ಸಿಗುತ್ತೆ. ಆಮೇಲೆ ದೋಸೆ ಕೀಮಾ ದೋಸೆ ಸಿಗುತ್ತೆ. ಆದರೆ ಎರಡು ಇಡ್ಲಿ ದೋಸೆ ಕಂಪೇರ್ ಮಾಡಿದ್ರೆ ನನಗೆ ದೋಸೆಗಳು ಇಷ್ಟ ಜಾಸ್ತಿ ಆಯಿತು. ಇಡ್ಲಿಗೂ ದೋಸೆಗೂ ಪಕ್ಕನೇ ಇಟ್ಕೊಂಡು ತಿಂದಾಗ ದೋಸೆಗಳನ್ನ ಆರಾಮಾಗಿ ಟ್ರೈ ಮಾಡ್ಬೋದು. ಕೀಮಾ ದೋಸೆ ಚಿಕನ್ ಆದರೂ ತಿನ್ನಿ, ಮಟನ್ ಆದರೂ ತಿನ್ನಿ, ಮಟನ್ ಸಾಲ ಇರುತ್ತೆ ಚಿಕನ್ಗಿಂತ, ಮಿಸ್ ಮಾಡಬಾರ್ದು. ಸೊ ಇದು ಸಪ್ರೇಟಾಗಿ ಕೂಡ ಸಿಗುತ್ತೆ ಬಿರಿಯಾನಿ, ಅದನ್ನು ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಕಾಂಬೋ ತೊಗೊಂಡಿಲ್ಲ ಅಂದರೆ ಬರೀ ಬಿರಿಯಾನಿ ತಿಂತೀನಿ ಅಂದರೆ ಚಿಕನ್ ತೊಕ್ಕು ಬಿರಿಯಾನಿ ಖಾರ. ಸೊ ಫೈನಲಿಗೆ ಸುತ್ತಮುತ್ತ ಎಲ್ಲ ಇದ್ದೀರಾ ಅಂದರೆ ಬಂದು ವಿಸಿಟ್ ಮಾಡಿ, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫ್ಯಾಮಿಲಿ ಯಾರಾದರೂ ಇದ್ದಾರೆ ಅಂದರೆ ಅವ್ರಿಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ. ಇಷ್ಟ ಆಗಿದೆ ಲೈಕ್ ಮಾಡಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.